ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವವನ್ನ ಈ ಗ್ರಹಣ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಹಲವು ವಿಚಾರದಲ್ಲಿ ಅನುಕೂಲ ಫಲಿತಾಂಶಗಳನ್ನು ತರಬಹುದು. ಅಂದರೆ ಶುಭ, ಒಂಥರ ಪಾಸಿಟಿವ್, ಒಳ್ಳೆಯ ನಂಬಿಕೆಗಳು ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವಂತಹ ಸಾಧ್ಯತೆಗಳು, ಲಕ್ಷಣಗಳಿದೆ. ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿರ್ತಕ್ಕಂಥ ಕೆಲಸಗಳೆಲ್ಲ ಪರಿಪೂರ್ಣ ಆಗುತ್ತೆ. ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವಂತಹ ಒಂದು ಒಳ್ಳೆಯ ಸಂದರ್ಭ ಅಂತ ತಗೊಳ್ಬಹುದು. ಜೊತೆಗೆ ಆರ್ಥಿಕವಾಗಿ ಕೆಲವು ಲಾಭಗಳು ಕೂಡ ಉತ್ಪತ್ತಿಯಾಗುತ್ತೆ. ಆದಾಯದ ಮೂಲಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ. ಕುಟುಂಬದಲ್ಲಿ ಸಂತಸದ ವಾತಾವರಣ. ಬಹುಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ವಿಚಾರಗಳು ನಿಮಗೆ ಸಕ್ಸಸ್ ಆಗುತ್ತೆ. ಕಾನೂನು ಸಂಬಂಧಪಟ್ಟಂಥ ನಿಮ್ಮ ಹೋರಾಟದಲ್ಲಿ ಜಯಪ್ರಾಪ್ತಿಯಾಗಿ ಎಲ್ಲ ಒಂದು ಹಂತಕ್ಕೆ ಮೇಷರಾಶಿಯವರಿಗೆ ಪಾಸಿಟಿವ್ ಆಗಿದೆ. ಎಕ್ಸೆಪ್ಟ್ ಆರೋಗ್ಯದ ವಿಚಾರದಲ್ಲಿ ಮಾತ್ರ ಒಂದು ಸ್ವಲ್ಪ ಜಾಗರೂಕತರಾಗಿರ್ತಕ್ಕಂಥದ್ದು ಮೇಷರಾಶಿಯವರು ಭಾಳ ಒಳ್ಳೆಯದು. ಓಕೆ, ಪರಿಹಾರ ಏನು ಮಾಡ್ಕೋಬೇಕು? ಈಗ ಸದ್ಯಕ್ಕೆ ಸುಬ್ರಹ್ಮಣ್ಯನ ದರ್ಶನ ಪ್ರತಿ ಮಂಗಳವಾರ ಮಾಡ್ತಾ ಇರ್ತಕ್ಕಂಥದ್ದು 4 ತಿಂಗಳಿಗೆ ಮೇಷರಾಶಿಯವರಿಗೆ ಬೇಕಾಗುತ್ತೆ.